ನಮಸ್ಕಾರ ಸ್ನೇಹಿತರೆ, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಇನ್ಸ್ಟೆಂಟಾಗಿ ಟೊಮೆಟೊ ರವೆ ದೋಸೆ ಮಾಡುವುದು ಹೇಗೆ ಅಂತ ನೋಡೋಣ. ಸೆಟ್ ದೋಸೆ ತುಂಬ ಟೇಸ್ಟಿ, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಈಸಿ ಹಾಗೂ ಸಿಂಪಲ್ ಆದ ರೆಸಿಪಿ. ನೀವು ಇದನ್ನು ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಆಹಾರ ವಾಹಿನಿ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದಕ್ಕೆ ರವೆ 2 ಕಪ್ಪು ಚಿರೋಟಿ ರವೆನ ತೆಗೆದುಕೊಳ್ಳಿ, ಅಥವಾ ನಿಮ್ಮ ಕಡೆ ಯಾವ ರವೆ ಇದ್ರೂ ನಡೆಯುತ್ತೆ. ರವೆ 2 ಕಪ್ಪು ರವೆ ತಗೋಬೇಕು. ಹಾಗೆ 1/4 ಕಪ್ಪು ಗೋಧಿ ಹಿಟ್ಟು, ಹಾಗೆ 6ರಿಂದ 7 ಒಣಮೆಣಸಿನ್ಕಾಯಿ ಡ್ರೈ ಚಿಲ್ಲಿಯನ್ನು ಹಾಕಿ, 1 ಇಂಚು ಹಸಿ ಶುಂಠಿಯನ್ನು ಹಾಕಿ, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಕೂಡ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಸ್ಟೆಮ್ ಕೂಡ ಹಾಕಿ, ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕಿ, ಹಾಗೆ 2 ಟೊಮೆಟೊ ಅಂದ್ರೇ ಚೆನ್ನಾಗಿರುತ್ತೆ. ಅದಕ್ಕೆ 2 ಕಪ್ಪು ರವೆ ಅಂದರೆ 1 ಕಪ್ಪು 3/4 ಕಪ್ಪು ಮೊಸರನ್ನು ಹಾಕಿ, ಹಾಗೆ ಖಾರದ ಪುಡಿ, ಆಲ್ರೆಡಿ ಮೆಣಸಿನ್ಕಾಯಿ ಹಾಕಿರ್ತೀವಿ, ನಿಮ್ಗೆ ಬೇಕಂದರೆ ಖಾರ ಕೂಡ ಹಾಕ್ಕೋಬೋದು, ಅಥವಾ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಮೊದಲಿಗೆ 1 ಕಪ್ಪು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನೈಸಾಗಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು. ಆಮೇಲೆ ಇದಕ್ಕೊಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ, ಜಾಸ್ತಿ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು. ದೋಸೆ ಹಿಟ್ಟಿನ ಅದಕ್ಕೆ ಬರಬೇಕು. ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೊಬ್ಬಲ್ಸ್ ಬರಬೇಕು ಆ ಥರದಲ್ಲಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. 1-2 ನಿಮಿಷ ಮಿಕ್ಸ್ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಈ ಉಪ್ಪು ಹಾಕಿದ ಮೇಲೂ ಕೂಡ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇವಾಗ ನೀವು ಈನೋ ಅಥವಾ ಸೋಡಾ ಅಂದರೆ ಒಂದು ಸಣ್ಣ ಸ್ಪೂನಿಂದ ಹಾಕಿ, ಇಲ್ಲಾಂದರೆ 10 ಚಿಟಿಗೆಯಷ್ಟು ಹಾಕಿ ಚೆನ್ನಾಗಿರುತ್ತೆ. ಇದನ್ನು ಹಾಕಿ ಕೂಡ ಇದ್ರ ಮೇಲೆ ಬೇಕಂದ್ರೆ ನೀರು ಹಾಕಿ ಹಾಗೆ ಕೂಡ ಮಿಕ್ಸ್ ಮಾಡ್ಬೋದು. ಒಂದು ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ, ನೊರೆಯಾಗಿ ಬರುತ್ತೆ ಅಂದರೆ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಈ ಹಿಟ್ಟನ್ನು 10ರಿಂದ 15 ನಿಮಿಷ ಹಾಗೆ ನೆನೆಯಲು ಬಿಡಿ. ಚೆನ್ನಾಗಿ ನೆಂದರೆ ಬಬಲ್ಸ್ ಆಗಿ ಚೆನ್ನಾಗಿ ದೋಸೆ ತುಂಬ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಫ್ರೆಂಡ್ಸ್, ಕಲರ್ಫುಲ್ಲಾಗಿರುತ್ತೆ. ಈ ದೋಸೆಗೆ ಸೈಡ್ ಡಿಶ್ ಈರುಳ್ಳಿ ಪಲ್ಯ ಮಾಡ್ಕೊರಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಚಟ್ನಿ, ಕೊಕೊನಟ್ ಚಟ್ನಿ, ನಿಮಗೆ ಯಾವ ಚಟ್ನಿ ಬೇಕೋ ಆ ಟೇಸ್ಟ್ ಬರುತ್ತೆ. ಅದರ ಕೊಕೊನಟ್ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ನೀರಿನ ಥರ ಇರಬೇಕು, ಅಂದ್ರೆ ವಾಟರ್ ಥರ ಇದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ತವನ್ನಿಟ್ಟು ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ತಿಕ್ಕಾಗಿ ದೋಸೆಯನ್ನು ಹಾಕಿ, ನಿಮಗೆ ಗೀ ಬೇಕಂದರೆ ಗೀ ಹಾಕಿಕೊಳ್ಳಿ, ತುಪ್ಪ ಅಥವಾ ಎಣ್ಣೆ ಬೇಕಂದರೆ ಎಣ್ಣೆ ಹಾಕಿ, ಇದು ಚೆನ್ನಾಗಿ ಬೇಯಲು ಬಿಡಿ. ಸ್ಲೋ ಫ್ಲೇಮಲ್ಲೇ ಇಡಿ, ಸಣ್ಣ ಉರಿಯಲ್ಲೇ ಬೇಯಿಸಿ. ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆದರೆ ನಾವು ಹಿಟ್ಟು ರುಬ್ಬಿಲ್ಲ ಅಂದಾಗ ಈ ಥರದಲ್ಲಿ ಇನ್ಸ್ಟೆಂಟಾಗಿ ಟೊಮೆಟೊ ದೋಸೆ ಮಾಡ್ಕೊಳ್ಳಿ. ತುಂಬ ಟೇಸ್ಟಿ ಹಾಗೂ ಕ್ರಿಸ್ಪಿ ಕೂಡ ನೀವು ಮಾಡ್ಕೋಬೋದು. ಈ ಥರದಲ್ಲಿ ಸಾಫ್ಟಾಗಿ ಕೂಡ ಮಾಡ್ಕೋಬೋದು. ಟೊಮೆಟೊ ಸೆಟ್ ದೋಸೆ ತುಂಬ ರುಚಿಕರ ಟೇಸ್ಟಿಯಾದ ರೆಸಿಪಿ. ಇದು ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಗೋಧಿ ರವೆ ಮಿಕ್ಸ್ ಮಾಡುವುದರಿಂದ ಜೀರ್ಣಕ್ರಿಯೆ ಹಾಗೂ ಡೈಜೆಷನ್ ಕೂಡ ಆಗುತ್ತೆ, ಹಾಗೂ ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಾಗೆ ಮೊಸರು ಯೂಸ್ ಮಾಡೋದ್ರಿಂದ ಇದರಲ್ಲಿ ಕ್ಯಾಲ್ಸಿಯಮು ಕೂಡ ಇರುತ್ತೆ. ಇದು ಮೂಳೆಗಳನ್ನು ಗಟ್ಟಿ ಕೂಡ ಮಾಡುತ್ತೆ ಮೊಸರು. ಇದರಲ್ಲಿ ಟೊಮೆಟೊ ಕೂಡ ಇದ್ದರಿಂದ ವಿಟಮಿನ್ ಎ ಹಾಗೂ ಸಿ ಕೂಡ ಇರುತ್ತೆ. ಹೆಲ್ತಿಯಾದ ರೆಸಿಪಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.